ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿನ್ನೆಯಿಂದ ಒಂದು ಸುದ್ದಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಡಿಜಿಟಲ್ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು, ಬೆಳಿಗ್ಗೆ ಪತ್ರಿಕೆಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಒಂದು ದುರಂತ ನಡೆದು ಹೋಗಿದೆ ಅಂತೇಳಿ ತುಮಕೂರಿನ ಬಳಿ ಒಂದು ಕಾರಿಗೆ ಬೆಂಕಿ ಹತ್ತಿಕೊಂಡಿರುವಂಥದ್ದು. ಅದೇನೋ ಆಕಸ್ಮಿಕವಾಗಿ ಎತ್ಕೊಂಡಿತ್ತು ಅಂಥೇಳಿ ಬಹುತೇಕ ಅಂದಾಜಿಸಲಾಗಿತ್ತು ಆರಂಭದಲ್ಲಿ. ಆದರೆ ಅದು ಎಲ್ಲವೂ ಕೂಡ ಬೇರೆ ಆಗಿತ್ತು. ಎಲ್ಲವೂ ಕೂಡ ಉಲ್ಟಂಬಲ್ಟ ಹಾಗೆ ಹೋಗ್ಬಿಟ್ಟಿತ್ತು. ಒಬ್ಬ ಮಗ್ನ ಪ್ರೇಮಿ ಆ ಒಂದು ಕಾರಿನಲ್ಲಿದ್ದ ತನ್ನ ಪ್ರೇಯಸಿಯನ್ನು ಅಪಹರಿಸ್ಕೊಂಡು ಹೋಗ್ತಾ ಇದ್ದ. ಆ ಕಾರ್ ಡ್ರೈವರ್ಗೂ ಕೂಡ ಗೊತ್ತಿರಲಿಲ್ಲ ನಾನು ಇಂತಹದ್ದೊಂದು ದುರಂತಕ್ಕೆ ಸಿಲುಕಿ ಬಿಡ್ತೀನಿ ಅಂತೇಳಿ. ಪಾಪ ಆತನು ಕೂಡ ತನ್ನ ಹೆಂಡತಿಯ ಒಡವೆಯನ್ನು ಒತ್ತೆ ಇಟ್ಟು ಆ ಕಾರನ್ನು ಖರೀದಿ ಮಾಡಿದ. ಆತನ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಕೂಡ ಬೇಡ ಬಿಡಿ, ಅಂಥ ಒಂದು ಕೆಟ್ಟ ಪರಿಸ್ಥಿತಿ. ಇನ್ನು ಗೆಳತಿ ನೀಡಿದಂಥ ಒಂದೇ ಒಂದು ದೂರಿನಿಂದ ತಾನು ಪ್ರಾಣಾಪಾಯದಿಂದ ಪಾರಾದ್ಲು ಯುವತಿ ಅಂತ ಹೇಳಬಹುದು. ಈ ಒಂದು ದುರಂತ ನಡೆದೋಗಿರುವಂಥದ್ದು ಕುರಿತಾಗಿ ನೀವೇನಾದರೂ ಗಮನಿಸ್ತಾ ಹೋಗ್ಬಿಟ್ರೆ ನಿಜಕ್ಕೂ ಈಗೆಲ್ಲ ನಡೆದು ಬಿಡ್ತಾ, ಈಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ನ, ಈಗೆಲ್ಲ ಒಂದು ಘಟನೆ ನಡೆಯೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಪ್ರೀತಿ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು ಅಂಥೇಳಿ ಹಿರಿಯರು ಹೇಳ್ತಾರೆ. ತಪ್ಪು ಅಂತ ಅಲ್ಲ. ಪ್ರೀತಿಗೆ ಕಣ್ಣಿಲ್ಲ ಕೊಡು ಹಾಗೆ ಹೀಗೆ ಅಂಥೇಳಿ ಕೆಲವೊಂದಿಷ್ಟು ಜನ ಹೇಳೋದಕ್ಕೆ ಮುಂದಾಗ್ತಾರೆ. ಅದು ತಪ್ಪು ಕೂಡ ಅಲ್ಲ. ಸ್ನೇಹಿತರೆ, ನಾವು ಯಾವ ಸಂದರ್ಭದಲ್ಲಿ ಹೇಗಿರ್ತೀವಿ ಅನ್ನೋದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಬ್ಬರು ಕೂಡ ಕೆಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಮದುವೆ ವಿಚಾರಕ್ಕೆ ಇಬ್ಬರಲ್ಲೂ ಕೂಡ ಒಂದಿಷ್ಟು ಮುನಿಸು ಬಂದಿರುತ್ತೆ. ಅದು ಏನೇ ಕಾರಣಗಳಿರ್ಬೋದು, ಅನೇಕ ಕಾರಣಗಳು ಇರಬಹುದು, ವೈಯಕ್ತಿಕ ವಿಚಾರ ಇನ್ನೇನೇ ಇರಬಹುದು. ಆದರೆ ಕೊನೆಯದಾಗಿ ನಾನು ನಿಮ್ಮ ಜೊತೆಗೆ ಮಾತನಾಡಲೇಬೇಕು ಅಂಥೇಳಿ ಯುವಕ ಹಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಗೆಳತಿಯ ಬಳಿಗೆ ಈ ಒಂದು ವಿಚಾರವನ್ನು ರಮ್ಯಾ ಅನ್ನುವಂಥ ಯುವತಿ ಹೇಳಿರ್ತಾಳೆ. ಹೀಗೆ ಹೋಗ್ತಾ ಇದ್ದೀನಿ, ಆತ ತುಂಬ ಒತ್ತಾಯ ಮಾಡ್ತಾ ಇದ್ದಾನೆ, ಇದರಿಂದ ತುಂಬ ತೊಂದರೆ ಆಗ್ಬೋದು, ಕೊನೆ ಬಾರಿ ಆತನ ಜೊತೆಗೆ ಹೋಗ್ತಾ ಇದ್ದೀನಿ, ನಾನು ಅಂಕೋಲಕ್ಕೆ ಬರ್ತಾ ಇದ್ದೀನಿ ಅಂತೇಳಿ ಪ್ರಾಥಮಿಕವಾಗಿ ಗೆಳತಿಗೆ ಮಾಹಿತಿಯನ್ನು ಕೊಡ್ತಾಳೆ. ಯಾವುದಕ್ಕೂ ನೀನು ಎಚ್ಚರವಾಗಿರು ಅನ್ನುವ ರೀತಿಯಲ್ಲಿ ಗೆಳತಿಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿರ್ತಾಳೆ. ಅಂಕೋಲದಲ್ಲಿರುವಂಥ ಸ್ನೇಹಿತೆ ಇದನ್ನು ಯಾಕೋ ಏನೋ ಆಗಬಹುದು ಅನ್ನೋದು ಆಕೆಗೆ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಈ ಒಂದು ಹೊರಟಿರುವಂತಹ ಕಾರ್ ನಂಬರ್ ಸಮೇತ ಗೆಳತಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ರಮ್ಯಾ ಕೂಡ ಕೊಟ್ಟಿರ್ತಾಳೆ. ಆಗ ರಮ್ಯಾ ಸ್ನೇಹಿತೆ ಮಾಡಿದಂಥ ಒಂದೇ ಒಂದು ಕೆಲಸದಿಂದ ರಮ್ಯಾ ಬದುಕಿ ಬಿಡ್ತಾಳೆ. ಆದರೆ ಈ ಒಂದು ದುರಂತದಲ್ಲಿ ರಮ್ಯಾಳ ಪ್ರಿಯಕರ ಆಗಿರುವಂಥ ನಾಗೇಂದ್ರ ತಾನೇ ಎನ್ನದ ಬಲೆಗೆ ತಾನೇ ಬಲಿ ಆಗಿ ಬಿಡ್ತಾನೆ. ಏನಿದು ದುರಂತ ಅಂದಾಗೆ ಏನೇನೆಲ್ಲ ಆಗಿತ್ತು ಘಟನೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಜೂನ್ 27ನೇ ತಾರೀಕು ಜಯನಗರದಿಂದ ಅಂಕೋಲಾಗೆ ಒಂದು ಬುಕ್ಕಿಂಗ್ ಆಗುತ್ತೆ ಊಬರ್ನಲ್ಲಿ. 11 ಗಂಟೆ 30 ನಿಮಿಷಕ್ಕೆ ಪಿಕಪ್ ಇರುತ್ತೆ. 11 ಗಂಟೆ 30 ನಿಮಿಷಕ್ಕೆ ಅಲ್ಲಿಂದ ಹೊರಟು ನೆಕ್ಸ್ಟ್ ಅಂಕೋಲಾಗೆ ತಲುಪಬೇಕಾಗುತ್ತೆ. ತುಮಕೂರು ಮಾರ್ಗವಾಗಿ ಹೋಗಬೇಕಾದಂಥ ರಸ್ತೆಯಿಂದ ಹೊರಟಿರ್ತಾರೆ. ನೆಲಮಂಗಲ ತನಕ ಎಲ್ಲವೂ ಕೂಡ ಓಕೆ ಆಗಿರುತ್ತೆ. ಇಬ್ಬರು ಕೂಡ ನಾಗೇಂದ್ರ ಆಗಿರ್ಬೋದು, ಜೊತೆಗೆ ರಮ್ಯಾ ಆಗಿರ್ಬೋದು, ನಗ್ನಗ್ತಾ ಮಾತಾಡಿಕೊಂಡೇ ಇರ್ತಾರೆ. ಏನೂ ಕೂಡ ಆಗಿಲ್ಲ ಅನ್ನೋ ರೀತಿಯಲ್ಲೇ ಅವರ ವರ್ತನೆ ಇರುತ್ತೆ. ಅಂಥದ್ದೆಲ್ಲವೂ ಇದ್ರೂ ಕೂಡ ಏಕಾಏಕಿಯಾಗಿ ಈ ನೆಲಮಂಗಲ ದಾಟ್ತಾ ಇದ್ದ ಹಾಗೆ ಏನಾಗುತ್ತೋ ಗೊತ್ತಿಲ್ಲ, ಇಬ್ಬರಲ್ಲೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ಆರಂಭವಾಗುತ್ತೆ. ಆಕೆಯನ್ನು ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಆತ ಆಕೆಯನ್ನು ಟ್ರೋಲ್ ಮಾಡೋದಕ್ಕೆ ಅಥವಾ ಆಕೆಯನ್ನು ಭಯ ಪಡಿಸೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನನ್ನ ಹತ್ರ ನಾಡ ಬಾಂಬ್ಗಳಿದ್ದಾವೆ, ಇಬ್ಬರು ಕೂಡ ಒಮ್ಮೆಲೆ ಸೂಸೈಡ್ ಮಾಡ್ಕೊಂಡ್ಬಿಡೋಣ, ಸಾಯಿಸ್ಬಿಡ್ತೀನಿ, ನಾನು ಹೇಳಿದ್ದನ್ನು ಕೇಳಿಲ್ಲ ಅಂದರೆ ಹಾಗೆ ಹೀಗೆ ಅಂತೇಳಿ ಯುವತಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಆಗ ರಮ್ಯಾ ತನ್ನ ಸ್ನೇಹಿತಿಗೆ ಆರಂಭದಲ್ಲಿ ಹೇಳಿ ಬಂದಿರ್ತಾಳೆ, ನಾನು ಇಂತಹ ಕಾರಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ. ರಮ್ಯಾಳ ಸ್ನೇಹಿತೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಠಾಣೆಯಲ್ಲಿ ಒಂದು ಅಪಹರಣ ದೂರನ್ನು ಕೂಡ ದಾಖಲಿಸ್ತಾಳೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಾರಿನ ಮಾಲೀಕನಿಗೆ ನೇರವಾಗಿ ಫೋನ್ ಹೋಗುತ್ತೆ. ಫೋನ್ ಹೋದಂಥ ಸಂದರ್ಭದಲ್ಲಿ ನೀವು ಏನನ್ನ ಮಾಡ್ತಾ ಇದ್ದೀರಾ, ಯಾರನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನುವ ಹಾಗೆ ಕಾರಿನ ಓನರ್ಗೆ ಫೋನ್ ಹೋದಂಥ ಸಂದರ್ಭದಲ್ಲಿ ಅವರು ಭಯ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ನಾವು ಊಬರ್ ಹೊಡಿತೀವಿ, ಬಾಡಿಗೆ ಹೊಡಿಯುವಂಥವ್ರು, ನಮಗೆ ಈ ಅಪಹರಣ ಆಗಲಿ ಅಥವಾ ಇಂಥದ್ದು ಯಾವುದು ಕೂಡ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೋಗಿರುವಂಥ ಡ್ರೈವರ್ಗೆ ಫೋನ್ ಕೂಡ ಮಾಡ್ತಾರೆ. ಏನಾಗಿದೆ, ಏನು ಯಾರನ್ನ ಕರ್ಕೊಂಡು ಹೋಗ್ತಾ ಇದೆಯಾ ಅಂತಲ್ಲ, ಯಾರನ್ನ ಅಪಹರಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಪೊಲೀಸ್ ಕಡೆಯಿಂದ ಫೋನ್ ಬಂದಿದೆ ಅಂತೇಳಿ. ಈ ಒಂದು ಪೊಲೀಸರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದಾಪುರ ಠಾಣೆಯಿಂದ ಆ ಒಂದು ಕಾರ್ ಚಾಲಕನಿಗೆ ಫೋನ್ ಹೋಗುತ್ತೆ. ಕಾರಲ್ಲಿ ಕೂತಿರುವಂತ ನಾಗೇಂದ್ರ ಕಸ್ಕೊಳ್ತಾನೆ. ಅಲ್ಲಿಂದ ಈತನ ರೌದ್ರಾವತಾರ ಆರಂಭವಾಗಿ ಬಿಡುತ್ತೆ. ಏಕಾಏಕಿಯಾಗಿ ಪೊಲೀಸರಿಂದ ಫೋನ್ ಬಂದ ತಕ್ಷಣ ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ನಾಗೇಂದ್ರ ರಮ್ಯಾಳ ಕೈಗಾಗಿರ್ಬೋದು, ತಲೆಗಾಗಿರ್ಬೋದು ಚಾಕುವಿನಿಂದ ಚುಚ್ಚೋದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನ ಕಂಡಿರುವಂತ ಡ್ರೈವರ್ ಸೈಡ್ಗೆ ಪಾರ್ಕ್ ಮಾಡಿ ಅದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ತಡೆಗಟ್ಟಬೇಕಾದಂತ ಸಂದರ್ಭದಲ್ಲಿ ಆತನ ಕೈಯಲ್ಲಿದ್ದಂಥ ಚಾಕುವನ್ನ ಕಸ್ಕೊಳ್ತಾನೆ. ಈ ರೀತಿಯಾಗಿ ಹಲ್ಲೆ ಮಾಡಬೇಡಿ, ಹಾಗೆ ಹೀಗೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಇದೇ ಗ್ಯಾಪಲ್ಲಿ ಯುವತಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ಅದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಇಲ್ಲಿ ಡ್ರೈವರ್ನ ಸಹಾಯ ಇದ್ದ ಕಾರಣಕ್ಕೆ ಆಕೆ ಎಸ್ಕೇಪ್ ಆದ್ಲು ಅಂತಾನೆ ಹೇಳ್ಬೋದು. ಎಸ್ಕೇಪ್ ಆದ ತಕ್ಷಣ ಆಕೆ ಹೊರಗಡೆ ಬಂದು ಹೇಳ್ತಾಳೆ, ಅವನ ಹತ್ರ ನಾಡ ಬಾಂಬ್ ಇದೆ, ಆತ ಬ್ಲಾಸ್ಟ್ ಮಾಡ್ಕೊಂಡು ಬಿಡ್ತಾನೆ, ನೀವು ಕೂಡ ಹೊರಗಡೆ ಬಂದ್ಬಿಡಿ ಅಂತೇಳಿ. ಆತನಿಗೆ ಸಂಕಟ ಆರಂಭವಾಗಿಬಿಡುತ್ತೆ. ಯಾಕೆಂತಂದ್ರೆ ಮೊದಲೇ ಹೆಂಡತಿಯ ಒಡವೆಗಳನ್ನು ಇಟ್ಟು ಲೋನ್ ತೆಗೆದುಕೊಂಡು ಕಾರನ್ನು ಖರೀದಿ ಮಾಡಿದ್ದಾನೆ, ಜೀವನವನ್ನು ನಡೆಸಬೇಕು ಅಂತ ಅನ್ಕೊಂಡಿದ್ದಾನೆ. ಕಾರೇ ಸುಟ್ಟು ಭಸ್ಮವಾಗಿ ಹೋಗ್ಬಿಟ್ರೆ ಮುಂದೆ ಬದುಕು ಹೇಗೆ ಅನ್ನುವಂಥ ಪ್ರಶ್ನೆ. ಹೇಗಾದರೂ ಮಾಡಿ
ನಾನು ಕಾರನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈತ ಆತರ ಜೊತೆಗೆ ಕಾದಾಟಕ್ಕೆ ಹಿಡಿತಾನೆ. ಅವನ ಕೈಯಲ್ಲಿದ್ದಂತ ನಾಡ ಬಾಂಬನ್ನ ತೆಗೆದುಕೊಂಡು ಹೊರಗಡೆ ಎಸೆದು ಬಿಡ್ತಾನೆ. ಆದ್ರೆ ಇನ್ನೊಂದು ನಾಡ ಬಾಂಬ್ ಆತನ ಬಳಿಗೆ ಇರುತ್ತೆ. ಅದನ್ನ ಹೇಗಾದ್ರೂ ಮಾಡಿ ತೆಗೆದು ಹೋಗಿಬೇಕು ಅನ್ನೋ ಕಾರಣಕ್ಕೆ ಮುಂದೆ ಹಾಕ್ತಾನೆ. ಆದ್ರೆ ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಏಕಾಏಕಿಯಾಗಿ ಇಲ್ಲಿ ಬರ್ತಾ ಇರುವಂತ ಸ್ಥಳೀಯರ ಸಹಾಯವನ್ನು ಕೋರ್ತಾನೆ. ಎಲ್ಲರೂ ಕೂಡ ಭಯದ ವಾತಾವರಣದಲ್ಲಿ ಇರ್ತಾರೆ. ಏನು ಆಯ್ತು ಅಂತೇಳಿ. ಅದರಲ್ಲೂ ಕೂಡ ಬಾಂಬ್ ಅಂತ ಹೇಳಿ ಬಂದ ತಕ್ಷಣ ನಮಗೆಲ್ಲಿ ಏನಾಗ್ಬಿಡುತ್ತೆ ಅಂತೇಳಿ ಜೀವದ ಬಗ್ಗೆ ಭಯ ಇದ್ದಂಥವ್ರು ಸಮೀಪಕ್ಕೆ ಬರೋದಿಲ್ಲ. ಆ ಸಂದರ್ಭಕ್ಕೆ ಈ ವ್ಯಕ್ತಿ ಕಾಡಿಂದ ಕೆಳಗಡೆ ಹಿಡಿದು ಆತನನ್ನ ಹೊರಗಡೆ ಹೇಳ್ಕೊಳ್ಬೇಕು ಅಂತೇಳಿ ನಿರ್ಧಾರ ಅಂತದೆಲ್ಲವನ್ನು ಕೂಡ ಮಾಡ್ತಾನೆ. ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಒಳಗಡೆ ಕೂತ್ಕೊಂಡು ಮತ್ತೆ ನಾಡ ಬಾಂಬನ್ನ ಸ್ಫೋಟ ಮಾಡಿಕೊಂಡು ತಾನು ಸಾಯೋದ್ರ ಜೊತೆಗೆ ಒಬ್ಬ ಅಮಾಯಕ ಡ್ರೈವರ್ನ ಅಥವಾ ಒಬ್ಬ ಅಮಾಯಕನ ಬದುಕನ್ನ ಬೀದಿಯಲ್ಲಿ ಸುಟ್ಟಾಕಿಬಿಟ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ನಾಗೇಂದ್ರ ಅಂಥೇಳಿ 30 ವರ್ಷದ ಯುವಕ ಅಂತ ಹೇಳ್ತಿರೋ ಅಥವಾ ಇನ್ನೇನು ಹಂತಕ ಅಂತ ಹೇಳ್ತಿರೋ ಅಥವಾ ಕ್ರೂರಿ ಅಂತ ಹೇಳ್ತಿರೋ ನಿಮಗೆ ಬಿಟ್ಟಿರುವಂಥ ವಿಚಾರ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ತಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರ್ಬೋದು, ತಮ್ಮದ್ದು ಬದುಕು ಹೇಗೆ ಇರ್ಬೋದು, ಇನ್ನೊಬ್ಬ ಅಮಾಯಕ ಡ್ರೈವರ್ನ ಬದುಕನ್ನು ಇವರು ಬೀದಿಗೆ ತಂದು ಬಿಟ್ರಲ್ಲ. ಅಮಾಯಕರ ಕಾರ್ ಸುಟ್ಟು ಹೋಗಿದೆ, ಇನ್ಶೂರೆನ್ಸು ಅದು ಇದು ಏನೋ ಕ್ಲೈಮ್ ಆಗಬಹುದು. ಆದರೆ ಈ ಸಂದರ್ಭಕ್ಕೆ ಅವ್ರಿಗೆ ಎಷ್ಟೊಂದು ಆಘಾತ ಆಗಿರುತ್ತೆ. ಎಲ್ಲವನ್ನು ಕೂಡ ಬರ್ಸೋದಕ್ಕೆ ಸಾಧ್ಯನಾ? ಇದೆಲ್ಲವೂ ಒಂದು ಪ್ರಶ್ನೆ ಆಗಿ ಬಿಡುತ್ತೆ. ಇನ್ನು ಕೋರ್ಟು ಕಚೇರಿ ಹಾಗೆ ಹೀಗೆ ಅಂತ ಇಲ್ಲಿ ಅಲ್ದಾಡಬೇಕಾದಂಥ ವ್ಯವಸ್ಥೆ ಆರಂಭವಾಗಿಬಿಟ್ಟಿದೆ. ಸ್ನೇಹಿತರೆ, ಇಲ್ಲಿ ಅಸಲಿಗೆ ಆಗಿದ್ದೇನು ಅಂತಂದ್ರೆ, ನಾಗೇಂದ್ರ ಮತ್ತು ರಮ್ಯಾ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ರಮ್ಯಾ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈತ ಝೊಮ್ಯಾಟೊ ಅಥವಾ ಇನ್ನಿತರ ಬೇರೆ ಬೇರೆ ಡೆಲಿವರಿ ಬಾಯ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಇಬ್ಬರು ಕೂಡ ಅಂಕೋಲದವರಾಗಿರೋ ಕಾರಣದಿಂದಾಗಿ ಇಬ್ಬರದು ಬೇಗ ಪರಿಚಯ ಆಗಿರುತ್ತೆ. ಇಬ್ಬರು ಪರಿಚಯ ಆಗಿ ಮದುವೆ ಆಗಬೇಕು ಹಾಗೆ ಹೀಗೆ ಅಂತೇಳಿ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಅದ್ಯಾವ ಕಾರಣಕ್ಕೆ ಇವರಿಬ್ಬರು ದೂರ ಆದ್ರೂ ಗೊತ್ತಿಲ್ಲ. ಬದಲಿಗೆ ಮದುವೆ ವಿಚಾರಕ್ಕಾಗಿ ಈ ರೀತಿಯಾಗಿ ದುರಂತ ನಡೆದು ಹೋಗಿದೆ ಅಂತೇಳಿ ಪ್ರಾಥಮಿಕ ವರದಿಯ ಪ್ರಕಾರ ಗೊತ್ತಾಗ್ತಾ ಇರುವಂತಹದ್ದು. ಸ್ನೇಹಿತರೆ, ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ ನಿನ್ನೆ ನಡೆದು ಹೋಗಿರುವಂತಹದ್ದು ಪ್ರೀತಿಯ ವಿಚಾರಕ್ಕೆ ಅಂತೇಳಿ. ಅದರಲ್ಲೂ ಮದುವೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತೇಳಿ ತುಮಕೂರಿನ ಜೋಗಿಹಳ್ಳಿ ಹೆದ್ದಾರಿ ಬಳಿ ಈ ರೀತಿಯಾಗಿ ದುರಂತ ನಡೆದೋಗ್ಬಿಡುತ್ತೆ. ಈ ದುರಂತದ ಬಳಿಕ 1 ಗಂಟೆಗಳ ಕಾಲ ಇಲ್ಲಿ ವಾಹನ ಸಂಚಾರಕ್ಕೆ ಆಗಿರಬಹುದು, ಸಾರ್ವಜನಿಕರಿಗೆ ಒಟ್ಟು ತೊಂದರೆ ಕೂಡ ಆಗುತ್ತೆ. ಸ್ಥಳಕ್ಕೆ ಅಲ್ಲಿನ SP ಅವರು ಕೂಡ ಬರ್ತಾರೆ. ಅಲ್ಲಿನ ವಾತಾವರಣ ಹೇಗಿದೆ ಎಲ್ಲವನ್ನು ಕೂಡ ಗಮನಿಸ್ತಾರೆ. ಅಲ್ಟರ್ನೇಟ್ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರುವಾಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂತದೆಲ್ಲವನ್ನು ಕೂಡ ಮಾಡ್ತಾರೆ. ಇನ್ನು ಗಾಯಗೊಂಡಿರುವಂತಹ ರಮ್ಯಾಳನ ಜಿಲ್ಲಾ ಆಸ್ಪತ್ರೆ, ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇರ್ತಾಳೆ. ಆಕೆಯ ಬಳಿಗೆ ಹೋಗಿ ಅಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದ್ರ ಕುರಿತಾಗಿ ಪ್ರಾಥಮಿಕ ವರದಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅದೇನೇ ಇರಬಹುದು, ಇಲ್ಲಿ ಸತ್ತವರ ಬಗ್ಗೆ, ಪ್ರಿಯಕರ ಬಗ್ಗೆ, ಇವ್ರ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅಮಾಯಕ ಕಾರ್ ಚಾಲಕ ತನ್ನ ಬದುಕನ್ನ ಕಾರಿನಿಂದಲೇ ಸಾಕ್ತಾ ಇತ್ತು. ಅದರಿಂದನೇ ಒಂದು ಹೊತ್ತಿನ ಊಟವನ್ನ ಮಾಡ್ತಾ ಇದ್ದ. ಇದೀಗ ಸುಟ್ಟು ಭಸ್ಮವಾಗಿ ಹೋಗಬಿಟ್ರೆ ನಿಜಕ್ಕೂ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ಹಾಗೆ ಬಿಡುತ್ತೆ. ಇದು ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಬರೆ ಕೊಡುವುದು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಹಾಕಿಬಿಟ್ಟಿದೆ. ಅಮಾಯಕ ಕಾರು ಚಾಲಕನ ಒಂದು ಕಾರ್ ಸುಟ್ಟು ಹೋಗ್ಬಿಟ್ಟಿದೆ. ಲೋನ್ ಕೂಡ ಇನ್ನೂ ಮುಟ್ಟೋಗಿಲ್ಲ. ಹೆಂಡತಿಯ ಗೋಲ್ಡ್ಗಳನ್ನು ಹೊತ್ತೆ ಇಟ್ಟು ಈ ರೀತಿಯಾಗಿ ಸಾಲವನ್ನ ಮಾಡಿ ಕಾರನ್ನು ಖರೀದಿಸಿ ಅದರಿಂದ ಜೀವನವನ್ನು ಕಟ್ಕೊಳ್ಬೇಕಾಗಿದ್ದಂಥ ಯುವಕನ ಬದುಕು ಇದೀಗ ದುರಂತದಲ್ಲಿ ಮುಳುಗಿ ಬಿಟ್ಟಿದೆ. ನಿಜಕ್ಕೂ ಇದೊಂದು ದೊಡ್ಡ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.